ಹಲೋ ಎವ್ರಿವನ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಉಪ್ಪಿನಕಾಯಿ ಜೊತೆಗೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆಗೆ ಇಲ್ಲಿ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಪನ್ನೀರ್ ಯೂಶ್ವಲಿ ವಾರದಲ್ಲಿ ನಾನು ಒಂದು ಸಲ ಯೂಸ್ ಮಾಡ್ತೀನಿ. ಹಾಗಾಗಿ ಪನ್ನೀರ್ ಟೊಮ್ಯಾಟೊ ಬಾತು ಅಂತೂ ನಾನು ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಹಿತೇಶ್ಗೆ ತುಂಬಾ ಫೇವ್ರೇಟು. ಅದಲ್ಲದೆ ಈ ರೀತಿ ಪನ್ನೀರ್ ಗ್ರೇವಿ ಎಲ್ಲನೂ ಮಾಡಿದಾಗ್ಲೂ ಅಷ್ಟೇ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಡ್ತಾರೆ. ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಹಾಗಾಗಿ ನಾನು ಪನ್ನೀರ್ ವಾರದಲ್ಲಿ ಒಂದು ಸಲ ಅಥವಾ 2 ಸಲ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಇಲ್ಲಿ ತುಂಬ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು 3 ಈರುಳ್ಳಿ ಅದನ್ನು ಈ ರೀತಿ ಪೇಸ್ಟ್ ಮಾಡಿ ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಅದರಲ್ಲೊಂದು ಅರ್ಧ ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕೋದಕ್ಕೆ ಅಂತ. ಸೊ ಈರುಳ್ಳಿ ಪೇಸ್ಟ್ ಆದ ನಂತರ ಟೊಮ್ಯಾಟೊ ಪೇಸ್ಟೂ ಬೇಕು. ಸೊ ಬೇಸ್ ಗ್ರೇವಿಗೆ ಟೊಮ್ಯಾಟೊನೇ ಜಾಸ್ತಿ ಹಾಕಬೇಕು. ಹಾಗಾಗಿ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊನೂ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ಸೊ ಇಲ್ಲಿ ನಾನು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡಿರೋದ್ರಿಂದ 2 ಸಲಕ್ಕೆ ನಾನು ಟೊಮ್ಯಾಟೊ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ. ಸೊ 2ನೇ ಬ್ಯಾಚ್ ಟೊಮ್ಯಾಟೊ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನೂ ಸಹ ಹಾಕ್ಬಿಟ್ಟು ರುಬ್ಬಿಟ್ಕೋತಾ ಇದ್ದೀನಿ. ಸೊ ದಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಎಕ್ಸ್ಟ್ರಾ ಗ್ರೇವಿಗೆ ಏನು ಹಾಕೋದಕ್ಕೆ ಬೇಡ ಅಂತ. ಸೊ ಇವಾಗ ಗ್ರೇವಿ ಮಾಡೋದಕ್ಕೆ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಅದಕ್ಕೆ ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಜೊತೆಗೆ ಕ್ಯಾಪ್ಸಿಕಮ್ನ ಸೇರಿಸಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಈರುಳ್ಳಿ ಪೇಸ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಕಟ್ ಮಾಡಿರೋಂಥ ಈರುಳ್ಳಿನೂ ಹಾಕಬೇಕು, ಈರುಳ್ಳಿ ಪೇಸ್ಟನ್ನು ಹಾಕಬೇಕು. ಆವಾಗ ತುಂಬ ಒಳ್ಳೆ ಒಂಥರ ಗ್ರೇವಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸ್ವಲ್ಪ ಘಮ ಬರ್ತಿದ್ದ ಹಾಗೆಯೇ ಟೊಮ್ಯಾಟೊ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರು, ಅರಿಶಿನ ಪುಡಿ, ಗರಂ ಮಸಾಲ, ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಸೇರಿಸಿದ್ದೀನಿ. ನೆಕ್ಸ್ಟ್ ಇಲ್ಲಿ ಧನಿಯಾ ಪುಡಿ 2 ಚಮಚ ಆಗೋಷ್ಟು, ಸಣ್ಣ ಚಮಚದಲ್ಲಿ 2 ಚಮಚ ಆಗೋಷ್ಟು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿ ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನಾವೇನು ಎಣ್ಣೆ ಹಾಕಿರ್ತೀವಲ್ಲ ಅದೆಲ್ಲ ಎಣ್ಣೆ ಬಿಟ್ಕೊಂಡು ಬರೋವರೆಗೂ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಅದು ಬೇಯೋದಕ್ಕೆ ಬಿಡಬೇಕು. ಸೊ ನೀವು ಎಷ್ಟು ಟೊಮ್ಯಾಟೊ ತೊಗೋತೀರಾ ಅಷ್ಟು ಗ್ರೇವಿ ಜಾಸ್ತಿ ಬರುತ್ತೆ. ನೀವು ಟೊಮ್ಯಾಟೊ ಕಡಿಮೆ ಹಾಕಿದ್ರೆ ಗ್ರೇವಿ ಥಿಕ್ನೆಸ್ ಸಹ ಕಡಿಮೆ ಆಗುತ್ತೆ. ಸೊ ನಿಮಗೆ ಆವಾಗ ಡ್ರೈ ಪಲ್ಯ ಥರ ಆಗಿಬಿಡುತ್ತೆ. ಹಾಗಾಗಿ ಟೊಮ್ಯಾಟೊನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ಟೊಮ್ಯಾಟೊ ಪೇಸ್ಟ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಅದು ಪಟಪಟ ಅಂತ ಹಾರ್ತಾ ಇರುತ್ತೆ. ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಬಿಡಬೇಕು. ಎಣ್ಣೆ ಬಿಟ್ಕೊಂಡು ಬಂದಿದೆ ಅಂತ ಅಂದರೆ ಚೆನ್ನಾಗಿ ಟೊಮ್ಯಾಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಟೊಮ್ಯಾಟೊ ಸಾಫ್ಟಾಗಿ ಚೆನ್ನಾಗಾಗಿರುತ್ತೆ ಅಂತ. ಸೊ ಇವಾಗ ಇದಕ್ಕೆ ಕಸೂರಿ ಮೇಥಿನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ಪನ್ನೀರ್ ತೊಗೊಂಡಿದ್ದೆ. ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಬಿಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವುದಕ್ಕಾದರೂ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಹಾಗೆ ಇಡೋದ್ರಿಂದ ಹಾಳಾಗುತ್ತೆ ಬೇಗ. ಒಂದು ಬೌಲ್ನಲ್ಲಿ ನೀರನ್ನು ಹಾಕಿಬಿಟ್ಟು ಆ ನೀರೊಳಗಡೆ ನೀವು ಪನ್ನೀರ್ ಪೀಸಸ್ನ ಹಾಕಿಟ್ರೆ ಒಂದು 3-4 ಡೇಸ್ ನೆಕ್ಸ್ಟ್ಗೆ ಯೂಸ್ ಮಾಡ್ಕೊಬಿಡ್ಬೋದು. ಇಲ್ಲಿ ಕಸೂರಿ ಮೆಥಿ ಹಾಕಿದ ಮೇಲೆ ಒಂದು ಅರ್ಧ ಕಪ್ಪಿಂದ 3/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ದೀನಿ. ಈ ಗ್ರೇವಿಗೆ ನೀರು ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಬರೀ ಗ್ರೇವಿ ಕ್ರೀಮಿಯಾಗಿ ಬರಬೇಕು ನಮಗೆ ಅಂತ ಅಂದರೆ ಹಾಲು ಮತ್ತು ಕ್ರೀಮ್ ಅವಷ್ಟೇ ಹಾಕಬೇಕು, ನೀರನ್ನು ಸೇರಿಸಬೇಡಿ. ಸ್ವಲ್ಪ ಗ್ರೇವಿ ತೆಳುವಾಗಬೇಕಲ್ವ, ಹಾಗಾಗಿ ಹಾಲನ್ನು ಹಾಕಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇದಕ್ಕೆ ಪನ್ನೀರ್ ಪೀಸಸ್ನ ಸೇರಿಸ್ಕೊಂಡಿದ್ದೀನಿ. ಪನ್ನೀರ್ ಪೀಸಸ್ಸು ಅಷ್ಟೇ ಬಿಸಿ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ ನಾನು, ತುಂಬ ಸಾಫ್ಟಾಗಲಿ ಅಂತ. ಪನ್ನೀರ್ನ ಎಕ್ಸ್ಟ್ರಾ ಫ್ರೈ ಮಾಡಬೇಕು ಆ ಥರ ಎಲ್ಲ ಏನಿಲ್ಲ. ಸೊ ಈ ರೀತಿ ಪನ್ನೀರ್ ಹಾಕಿದ್ಮೇಲೆ ನೆಕ್ಸ್ಟು ಒಂದು 1/4 ಕಪ್ ಆಗುವಷ್ಟು ಮಾತ್ರ ಕ್ರೀಮ್ನ ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡ್ಬೇಕಷ್ಟೇ. ಆಮೇಲೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಅದೊಂಥರ ಕ್ರೀಮ್ ಎಲ್ಲ ಹಾಕಿರ್ತೀವಲ್ವ, ನೆಕ್ಸ್ಟು ಗ್ರೇವಿ ಥಿಕ್ಕಾಗುತ್ತೆ. ನಾವು ಸರ್ವ್ ಮಾಡೋ ಟೈಮ್ಗೆ ಚೆನ್ನಾಗಿ ಥಿಕ್ಕಾಗಿ ಸರ್ವ್ ಆಗುತ್ತೆ. ಚಪಾತಿ ಜೊತೆ, ಪೂರಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಪ್ಲೇನ್ ಘೀ ರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಉಪ್ಪಿನಕಾಯಿ ಹೇಳ್ಕೊಡ್ತೀನಿ ಅಂತ ಹೇಳಿದೆ ಅಲ್ವ. ನಾನು ಯೂಶ್ವಲಿ ಇದೇ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡೋದು. ಇವಾಗ ಅಮಟೆಕಾಯಿ ಸೀಸನ್ನು, ಅಮಟೆಕಾಯಿ ಸಿಗ್ತಾ ಇದೆ ಮಾರ್ಕೆಟ್ನಲ್ಲೆಲ್ಲ. ಸೊ ಅಮಟೆಕಾಯಿನ ತಂದು ನಾನು ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿ ಒಂದು 3 ಹಿಡಿ ಆಗೋಷ್ಟು ಹರಳುಪ್ಪನ್ನ ಹಾಕಿ 3 ಡೇಸ್ ಬಿಟ್ಟಿದ್ದೆ. ಸೊ 3 ಡೇಸ್ಗೆ ನೋಡಿ ಈ ರೀತಿ ಸಾಫ್ಟಾಗಿ ಆಗಿದೆ. ಕೆಲವೊಂದು ಅಮಟೆಕಾಯಿನ ತುಂಬ ಅಂದರೆ ಬಲ್ತೋಗಿರೋದಿತ್ತು, ನಾರಿತ್ತು, ಕಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಉಂಡೆ ಅಮಟೆಕಾಯಿ ಹಾಗೇ ಹಾಕಿದ್ದೀನಿ ನಾನು. ಸೊ ಅಮಟೆಕಾಯಿ ಅದು ಬೆಂದಿದೆ ಅಂದರೆ ನೀಟಾಗಿ ಕರಗಿದೆ, ಉಪ್ಪೆಲ್ಲ ಕರಗಿ ಉಪ್ಪಿನ ನೀರಲ್ಲಿ ಬೆಂದಿರಬೇಕು. ಆಮೇಲೆ ನಾವು ಎಕ್ಸ್ಟ್ರಾ ಮಸಾಲೆ ಅದಕ್ಕೆ ಹಾಕಬೇಕು. ಮಸಾಲೆ ಹಾಕೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಮೆಂತ್ಯ ಇವಿಷ್ಟನ್ನು ಹುರಿದಿಟ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ ಮೆಣಸಿನ್ಕಾಯಿನ ನಾವು ಪೇಸ್ಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಒಂದಿನ ಪೂರ್ತಿ ಬಿಸಿಲಿನಲ್ಲಿ ಒಣಗಿಸಿಟ್ಕೊಳ್ಳಿ, ಗರಿಗರಿ ಆಗುತ್ತೆ. ಇಲ್ಲ ಬಿಸಿಲಿಲ್ಲ ಅಂತ ಅಂದಾಗ ನೀವು ಬೇಕಾದ್ರೆ ಬಾಣಲಿನಲ್ಲಿ ಹುರಿದು
ಸಹ ನೀವು ಹಾಕ್ಕೋಬೋದು. ಉಪ್ಪಿನಕಾಯಿ ಅಂದರೆ ಉಪ್ಪು ನೀರು ಬಿಟ್ಟಿರುತ್ತಲ್ಲ ಅದೇ ನೀರನ್ನು ನಾನಿಲ್ಲಿ ರುಬ್ಬೋದಕ್ಕೆ ಆ್ಯಡ್ ಮಾಡಿದ್ದೀನಿ. ಫಸ್ಟಿಗೆ ಈ ರೀತಿ ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಬಿಡ್ಬೇಕು. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು 3 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 1 ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ, ಒಂದು 4ರಿಂದ 5 ಮೆಂತ್ಯ, ಇವಿಷ್ಟೇ ಹಾಕಿರೋದು ನಾನು. ಇದನ್ನು ನೆಕ್ಸ್ಟು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪನೂ ತರಿ ಇರಬಾರ್ದು. ಫೈನ್ ಪೇಸ್ಟ್ ಮಾಡಿಕೊಂಡು ಈ ಉಪ್ಪಿನ ನೀರಿನಲ್ಲಿ ಬೇಯಿಸ್ಕೊಂಡಿರ್ತೀವಲ್ವ, ಅಂದರೆ ಬೇಯಿಸೋದು ಅಂದರೆ ಬಿಸಿ ಮಾಡಿ ಬೇಯಿಸೋದಲ್ಲ, ಅಂದರೆ ಬಿಟ್ಬಿಡಬೇಕು, ಉಪ್ಪು ಹಾಕಿಬಿಟ್ಟು ಬಿಟ್ಬಿಡಬೇಕು. ಅದೇ ನೀರಿನಲ್ಲಿ ಬೆಂದ್ಕೊಳ್ಳುತ್ತೆ ಅದು. ಅದನ್ನು ಸಾಫ್ಟ್ ಆಗುತ್ತಲ್ಲ, ಅದನ್ನು ಉಪ್ಪಿನ ನೀರಿನಲ್ಲಿ ಬೆಂದಿರೋಂಥ ಕಾಯಿ ಅಂತ ಹೇಳ್ತೀವಿ ನಾವು. ಅದಕ್ಕೆ ಈ ಪೇಸ್ಟನ್ನು ಹಾಕಿ ಇಂಗು ಹಾಕಬೇಕು. ಇಂಗು ಹಾಕೋದ್ರಿಂದ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ ಅದು. ಸೊ ಇಂಗು ಮತ್ತು ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಒಂದು ಒಳ್ಳೆ ಟೇಸ್ಟಿಯಾಗಿರೋವಂಥ ಅಮಟೆಕಾಯಿ ಉಪ್ಪಿನಕಾಯಿ ರೆಡಿ. ಯಾರ್ಯಾರಿಗೆಲ್ಲ ಅಮಟೆಕಾಯಿ ಉಪ್ಪಿನಕಾಯಿ ಇಷ್ಟ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮನೆಯಲ್ಲಿ ಪ್ರದೀಪ್ಗೂ ಇಷ್ಟ, ಹಾಗೆಯೇ ನಮ್ಮ ತಂದೆಗೂ ತುಂಬ ಇಷ್ಟ ಆಯಿತು ಅಮಟೆಕಾಯಿ ಉಪ್ಪಿನಕಾಯಿ. ಸೊ ಈ ಅಮಟೆಕಾಯಿ ಕಟ್ ಮಾಡ್ಬೇಕಾದ್ರೂ ಅವರೇ ನೆನಪಾಗ್ತಾಯಿದ್ರು, ಇವಾಗಲೂ ಸಹ ನೆನಪಾಗ್ತಾ ಇದ್ದಾರೆ. ಸೊ ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಹೇಳಿ.